ಹಾಯ್ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಸೊ ಇವತ್ತು ನಾನು ಸಿಂಪಲ್ಲಾಗಿರೋ ಡಿಸೈನ್ಸ್ ಅದು ತೋರಿಸ್ತಾ ಇದ್ದೀನಿ, ಸ್ಟಿಚಿಂಗ್ ಹೇಗೆ ಮಾಡೋದು ಅಂತ. ಅದು ನಾರ್ಮಲ್ ಕರ್ವ್ ಅಷ್ಟೇ, 2 ಕರ್ವ್ಸ್ ಬರುತ್ತೆ ಚಿಕ್ಕ ಚಿಕ್ಕದು. ಸೊ ಅದನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ, ಕ್ಯಾನ್ವಸ್ ಎಲ್ಲ ರೆಡಿ ಮಾಡಿ ಅದು ಐರನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಬ್ಲೌಸ್ಗೆ ಬ್ಯಾಕ್ ಸೈಡ್ಗೆ ಫಿಕ್ಸ್ ಮಾಡ್ತಾಯಿದ್ದೀನಿ. ಫಿಕ್ಸ್ ಮಾಡಿಕೊಂಡು ಇವಾಗ ಸೈಡಿಗೆ ಮತ್ತು ಸೆಂಟರ್ಗೆ ಒಂದು ಹೊರಗೆ ಸೈಡಿಂದ ಕ್ರಾಸಾಗಿ ನಾನು ಕರ್ವ್ ಶೇಪಲ್ಲಿ ಅಲ್ಲಿ ಸ್ಟಿಚಿಂಗ್ ಮಾಡ್ಕೋತಾ ಇದ್ದೀನಿ. ಸೊ ಅಲ್ಲಿ ತಾನೇ ಸ್ವಲ್ಪ ನೋಡಿ ಮಾಡ್ಕೊಳ್ಳಿ, ಕರ್ವ್ ಹತ್ರ ಸೇಮ್ ಅದೇ ಥರ ಸೆಂಟ್ರಿಂದಲೇ ಮಾಡ್ಕೋತಿರೋದು. ಸರಿಯಾಗಿ ನೋಡಿ ಮಾಡ್ಕೊಳ್ಳಿ, 2 ಸೈಡು ಮಾಡ್ಕೋಬೇಕು. ಆದರೆ ಫಸ್ಟು ಮೇಲ್ಗಡೆಯಿಂದ ಬಂದಿಲ್ಲ, ನಾನು ಸೆಂಟ್ರಿಂದಲೇ ತೊಗೊಂಡಿದ್ದೀನಿ ಅಷ್ಟೇ. ಅದೇ ಥರ ತೊಗೊಂಡು ಮಾಡ್ಕೊಳ್ಳಿ, ಈಸಿನೂ ಆಗುತ್ತೆ ನಿಮಗೆ. ಸೊ ಹಾಗೆ ನಾನು 2 ಕಡೆ ಅಟ್ಯಾಚ್ ಮಾಡಿ ಇಟ್ಕೊಂಡೆ. ಸೊ ಚೆಕ್ ಮಾಡ್ಕೊತಿದ್ದೀನಿ ಕರೆಕ್ಟಾಗಿ ಬಂದಿದೆ ಏನೋ ಅಂತೇಳಿ. ಸೊ ಅದೆಲ್ಲ ಆದಮೇಲೆ ಇವಾಗ ಕಟ್ ಮಾಡ್ಕೋತಾ ಇದ್ದೀನಿ ನಾನು. ಒಂದು 1/4 ಇಂಚ್ ಬಿಟ್ಟು ಕಟ್ ಮಾಡ್ಕೊಳ್ಳಿ ನೀವು ಶೇಪ್ಗೆ ಕರೆಕ್ಟಾಗಿ. ಮತ್ತು ಎಲ್ಲ ಫುಲ್ ಅದೆಲ್ಲ ನ್ಯಾಚುರಲ್ ಹಾಕ್ಕೋಬೇಕು. ನಾನು ಚೆಕ್ ಮಾಡ್ಕೋತಿದ್ದೆ, ಮತ್ತು ಹೋಗಿ ಸ್ವಲ್ಪ ನನ್ನ ಮಗ ಅದು ಏನೋ ಸುಮ್ಮನೆ ಪ್ರಾಬ್ಲಮ್ ಮಾಡ್ತಾಯಿದ್ದ ಅಲ್ಲಿ ನಿಂತ್ಕೊಂಡು, ಅದಕ್ಕೆ ಆಫ್ ಮಾಡಿರ್ತಾನೆ ಅಂತ ಹೋಗಿ ಚೆಕ್ ಮಾಡ್ಕೋತಿದ್ದೆ ಅಷ್ಟೇ. ಸೊ ಹಾಗೆ ಫುಲ್ ನ್ಯಾಚ್ ಹಾಕ್ಕೊಳ್ಳಿ, ಎಲ್ಲೆಲ್ಲಿ ಕರ್ವ್ ಇರುತ್ತಲ್ಲ ಸ್ವಲ್ಪ ನ್ಯಾಚ್ ಹಾಕ್ಕೊಂಡು ರೆಡಿ ಮಾಡ್ಕೋತಾ ಇದ್ದೀನಿ ನಾನು. ಮತ್ತು ಶೇಪೆಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ ನೀಟಾಗಿ. ಸೊ ನನಗೆ ಅದು ಬೇಡ ಅನಿಸ್ತು, ಸ್ಟಿಚಿಂಗು ಲೈನಿಂಗ್ ಮೇಲೆ ಹಾಕೊಳ್ಳೋದು ಬೇಡ ಅನಿಸ್ತು. ಸೊ ಅದೇ ಥರ ನೀವು ಅದನ್ನು ಶೇಪಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. ನ್ಯಾಚೆಲ್ಲ ಹಾಕಿ ರೆಡಿ ಮಾಡ್ಕೊಂಡಿದ್ದಾನೆ. ಸೊ ಅದನ್ನು ನಾನು ಇದ್ರ ಮೇಲೆ ಕಿನ್ನರಿ ಹಾಕ್ಕೊಂಡಿಲ್ಲ, ಲೈನಿಂಗ್ ಬಟ್ಟೆ ಮೇಲೆ ಹಾಕ್ಕೊಂಡಿಲ್ಲ. ಸೊ ಅದೇ ಥರ ಮಾಮೂಲಿ ಸ್ಟಿಚಿಂಗ್ ಮಾಡ್ಕೊತೀನಿ, 2 ಸೇರಿಸಿ ಸ್ಟಿಚಿಂಗ್ ಮಾಡ್ಕೋತಾ ಇದ್ದೀನಿ. ನಾವು ಮೊದಲು ಏನು ಮಾಡ್ತಿದ್ವಿ ಅಂದರೆ ರೌಂಡ್ ಶೇಪ್ ಆ ಥರ ಇದಕ್ಕೆಲ್ಲನೂ ಬ್ಯಾಕ್ ಸೈಡ್ ಅಂದರೆ ನಮ್ಮದು ಕ್ಲಾತ್ ಇರುತ್ತಲ್ಲ, ಲೈನಿಂಗ್ ಕ್ಲಾತ್ ಮೇಲೆ ಕಿನ್ನರಿ ಥರ ಹಾಕ್ಕೊಂಡು ಮಾಡ್ತಾಯಿದ್ವಿ. ಸೊ ಇದಕ್ಕೇನು ಸರಿಯಾಗಿ ಕಂಫರ್ಟ್ ಅನ್ನಿಸ್ತಿಲ್ಲ. ಸೊ ಅದಕ್ಕೆ ನಾನು ಹಂಗೆ ಸ್ಟಿಚಿಂಗ್ ಮಾಡ್ಕೋತಾ ಇದ್ದೀನಿ ಎಲ್ಲ ಸೇರಿಸಿನೇ. ಸೊ ಅದೇ ಥರ ನೀವು ರೆಡಿ ಮಾಡ್ಕೊಳ್ಳಿ. ಇದು ಕರ್ವ್ ಹತ್ರ ಸ್ವಲ್ಪ ನಿಧಾನಕ್ಕೆ ಮಾಡ್ಕೊಳ್ಳಿ ನೋಡಿಕೊಂಡು. ಸ್ವಲ್ಪ ಹಾಗೆ ಝೂಮ್ ಮಾಡಿದೆ ನನ್ನ ಮಗ. ಅದು ದೂರ ಇತ್ತು, ಸ್ವಲ್ಪ ಕಾಣಿಸ್ತಿರ್ಲಿಲ್ಲ ಅಂತ ಹೇಳ್ತಿದ್ದೆ, ಅದಕ್ಕೆ ಸ್ವಲ್ಪ ಹತ್ರ ಮಾಡಿ ಇದು ಮಾಡಿದ್ದಾನೆ. ಸೊ ಪರವಾಗಿಲ್ಲ, ಆ ಥರ ಕಾಣಿಸ್ತಾ ಇತ್ತು. ಸೊ ಹಾಗೆ ನೀವು ಅದನ್ನು ರೆಡಿ ಮಾಡ್ಕೊಳ್ಳಿ ನೀಟಾಗಿ ಇಟ್ಕೊಂಡು. ಸ್ವಲ್ಪ ಐರನ್ ಮಾಡಿಕೊಂಡ್ರೆ ಪರವಾಗಿಲ್ಲ ಅನ್ಕೋತೀನಿ ನಾನು. ಆ ಥರ ಇದ್ದಾಗ ಸ್ವಲ್ಪ ನೀಟಾಗೆಲ್ಲ ಶೇಪ್ ತೆಗೆದ್ಬಿಟ್ಟು ಒಂದು ಐರನ್ ಮಾಡ್ಕೊಳ್ಳಿ, ನೀಟಾಗಿ ಕೂತ್ಕೊಳ್ಳುತ್ತೆ. ಸೊ ಹಾಗೆ ವಿಡಿಯೋನ ಫುಲ್ ಕೊನೆವರೆಗೂ ನೋಡಿ, ನೀವು ಬಿಗಿನರ್ಸ್ ಆಗಿದ್ದರೆ ನಿಮ್ಗೆ ಯೂಸ್ ಆಗುತ್ತೆ. ಮತ್ತು ನಿಮ್ಗೆ ಅದೇ ಗೊತ್ತಾಗುತ್ತೆ ಎಲ್ಲಿ ಏನು ಮಾಡಬೇಕು ಅಂತ. ನಾವು ಸ್ಕಿಪ್ ಮಾಡ್ತಾರೆ ಮಧ್ಯದಲ್ಲೆಲ್ಲ ಹೋಗ್ತಿರುತ್ತೆ, ಗೊತ್ತಾಗಲ್ಲ. ಸೊ ಈಗ ರೆಡಿ ಆಗಿತ್ತು. ನನ್ನ ಮಗ ಮಧ್ಯೆ ಕೈ ಅಡ್ಡ ಹಾಕೋದೆಲ್ಲ ಇದು ಮಾಡ್ತಾಯಿದ್ದ. ಬಟ್ ಅದು ಝೂಮ್ ಮಾಡಿದ್ನಲ್ಲ, ಸರಿಯಾಗಿ ಕಾಣಿಸ್ತಿರ್ಲಿಲ್ಲ. ಮತ್ತು ನಾನು ಹೋಗಿ ಸರಿ ಮಾಡಿದೆ. ನೋಡಿ ಈ ಥರ ಬಂದಿದೆ. ಸೊ ನಿಮಗೆ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್.